ಫಸ್ಟು ಕೃಷ್ಣಪ್ಪ ಅವರು ಅಂದಿರೋ ಇದೇ ಥರ ದೌರ್ಜನ್ಯ ನಮ್ಮೆಲ್ಲೆಲ್ಲೂ ತುಂಬ ಸಾಧನೆ ಮಾಡಿರೋ ಜೆ ಡಿ ಎಸ್ನಲ್ಲಿ. ಅವನೊಂದು ಕಡೆ ಕಾಂಗ್ರೆಸ್ ಹೋಗೋದು, ಒಂದ್ಸಲ ಜೆ ಡಿ ಎಸ್ ಬರೋದು, ಈ ಥರ ಮಾಡಿಕೊಂಡು ಗುಂಪು ಮಾಡ್ಕೊಂಡು ಅವ್ನು ಯಾರೂ ಅವನಿಗೆ ಮಾತಾಡೋದಿಲ್ಲ. ಮೈಯಂಥದ್ದು ಸಾಕಷ್ಟು ಹಲ್ಲೆ ಮಾಡಿರೋಂಥದ್ದನ್ನು ನಾವು ನೋಡಿರ್ತೀವಿ. ಈ ರೀತಿಯಾದಂಥ ಒಂದು ವಿಕೋಪದ ವಾತಾವರಣನ ಸೃಷ್ಟಿ ಮಾಡಿ ಅವ್ರನ್ನ ಹೊಡೆಯೋಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಖಂಡಿಸ್ತಾ ಇದ್ದೀವಿ. ಭಾಳಷ್ಟು ನೋವಾಗಿದೆ ಅವರಿಗೆ. ಅವರಿರೋಂಥ ಒಬ್ಬರು ಯಾರೂ ಅವ್ರ ಜೊತೆ ಇಲ್ಲದೇ ಇರೋಂಥ ಪರಿಸ್ಥಿತಿಯಲ್ಲಿ ಏನೋ ಒಂದು ರಾಜಕೀಯದ ಉದ್ದೇಶ ಇಟ್ಕೊಂಡು ಅವರು ಜೆ ಡಿ ಎಸ್ನಲ್ಲಿ ಪ್ರಭಾವಿ ಮುಖಂಡರಿರ್ತಾರೆ. ಅವರು ಹೇಳಿದ್ದೇ ಮಾತನಾಡಬೇಕು, ಅವರ ಮಾತೇ ಅಲ್ಲಿ ವೇದವಾಕ್ಯ ಆಗೋಂಥ ನಿಟ್ಟಿನಲ್ಲಿ ಅವರ ನಡವಳಿಕೆಗಳಿಂದ ಪಂಚಾಯಿತಿ ಪೂರ್ತಿ ಭಯಭೀತರಾಗಿರೋಂಥದ್ದು. ಅವ್ರನ್ನ ಕಂಡ್ರೆ ಭಯ ಬೀಳೋಂಥದ್ದು. ಅವ್ರನ್ನ ಮಾತಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಅಟ್ರಾಸಿಟಿ ಮಾಡ್ತಾರೆ ಅಂತೇಳಿ ಆ ಗೊಂದಲದಲ್ಲೇ ಅಲ್ಲಿನ ಜನ ಎಲ್ಲನೂ ಸಹ ಜೀವನ ಮಾಡ್ತಾ ಇರೋಂಥದ್ದನ್ನು ನಮ್ಮ ಕಿವಿಗೂ ಸಹ ಬಿದ್ದಿತ್ತು. ಅದರಂತೆ ಇವ್ರನ್ನ ಟಾರ್ಗೆಟ್ ಮಾಡಿ ಏನೇ ಒಂದು ಅಲ್ಲಿನ ಪಂಚಾಯಿತಿಯಲ್ಲಿ ಸಮಸ್ಯೆಗಳಿರೋಂಥದ್ದು, ಎಲ್ಲ ಯಾರಿಗಾದರೂ ಸಾರ್ವಜನಿಕರಿಗೆ ನೋವಾದರೆ, ಯಾರಾದರೂ ಒಂದು ರೀತಿ ಸರ್ಕಾರದ ವಿಚಾರವಾಗಿ ಒಂದು ರೀತಿ ಬೇರೆ ಕೆಲಸಗಳು ಮಾಡಿರೋದನ್ನೆಲ್ಲ ಸಹ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಪ್ರಚಾರ ಮಾಡಿ ಸರಿದಾರಿಗೆ ತಗೋಂಥ ಕೆಲಸನ ವಸಂತ್ ಅವ್ರು ಮಾಡ್ತಾ ಇವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಕೆಲಸ ಮಾಡ್ತಾಯಿದ್ರು. ಇಂಥವ್ರನ್ನೆಲ್ಲರೂ ಸಹ ಈ ರೀತಿ ಹಲ್ಲೆ ಮಾಡಿ ಒಬ್ಬೊಬ್ಬರನ್ನಾಗಿ ಒಂದು ಸೈಡಿಗೆ ಕೂರಿಸೋಂಥದ್ದು, ಅಲ್ಲಿ ತಮ್ಮ ಪ್ರಾಬಲ್ಯನ ಸಾಧನೆ ಮಾಡ್ಕೊಬೇಕು ಅಂತೇಳಿ ಈ ಮೂರ್ತಿ ಅನ್ನೋದು ಹುನ್ನಾರ ಭಾಳಷ್ಟು ದಿನಗಳಿಂದ ನಡೀತಾ ಇದೆ. ಇಂಥ ವ್ಯಕ್ತಿಗೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಈ ರೀತಿ ಹಲ್ಲೆ ಮಾಡಿರೋಂಥದ್ದನ್ನು ಸಹ ಸರ್ಕಾರ ಗಂಭೀರವಾಗಿ ತೊಗೊಳ್ಬೇಕು. ಗೃಹ ಇಲಾಖೆ, ಪೊಲೀಸ್ ಇಲಾಖೆಯವರು ಅವ್ರಿಗೆ ಯಾವ ರೀತಿ ಕ್ರಮ ತೊಗೊಬೇಕು, ಯಾವ ರೀತಿ ಶಿಸ್ತು ಕ್ರಮ ವಹಿಸಬೇಕು, ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಅವ್ರ ಮೇಲೆ ಹಾಕಬೇಕು, ಅವ್ರನ್ನ ಹತೋಟಿಗೆ ತರಬೇಕು. ಆ ಪಂಚಾಯಿತಿ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಒಂದು ಸರಿ ದಾರಿಗೆ ತರಬೇಕು ಪೊಲೀಸ್ ಇಲಾಖೆ ಅಂತೇಳಿ ನಾನು ತಮ್ಮ ಮುಖ್ಯನ ಮನವಿ ಮಾಡಿಕೊಡ್ತೀನಿ. ಹಲ್ಲೆ ಮಾಡಿರೋಂಥ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದಷ್ಟು ವ್ಯಕ್ತಿಗಳನ್ನ ಸಹ ನಮ್ಮ ಮುಖಂಡರನ್ನೆಲ್ಲ ಅವರು ಟಾರ್ಗೆಟ್ ಮಾಡಿರೋಂಥದ್ದನ್ನು ಸಹ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಈಗ DYSP ಅವ್ರ ಗಮನಕ್ಕೆ ತಂದು ಅವ್ರ ಮೇಲೆ ಒಂದು ದೂರು ಕೊಡೋಂಥ ಕೆಲಸನೂ ಸಹ ನಾವು ಮಾಡ್ತಾಯಿದ್ವಿ. ಇಲ್ಲಿ ಒಂದು ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ ಈತ ಮಾತಾಡ್ತಾನೆ, ಏನೋ ಒಂದು ಕಡೆ ಸಮಾಜ ಸೇವಕರು ಬಂದಿದ್ದಾರೆ, ಅವ್ರೇನೋ ಒಂದಷ್ಟು ದಾನ ಧರ್ಮ ಮಾಡ್ತಾರೆ, ಅದನ್ನು ದೊಡ್ಡದಾಗಿ ಟಿವಿಗಳಲ್ಲಿ ತೋರಿಸೋಂಥದ್ದು, ಪತ್ರಿಕೆಗಳಲ್ಲಿ ಬರ್ಸೋಂಥದ್ದು, ಈ ರೀತಿ ಅಪಹಾಸ್ಯವಾಗಿ ಮಾತಾಡಿ ಒಂದು ರೀತಿ ನಮ್ಮನ್ನೆಲ್ಲ ಸಮಾಜಘಾತಕರು ಅನ್ನೋ ರೀತಿಯಲ್ಲಿ ಬಿಂಬಿಸಿರೋಂಥದ್ದನ್ನು ನಾವು ಅವರ ವಿಡಿಯೋನ ಕೇಳಿದ್ದೀವಿ. ಈ ಮನುಷ್ಯ ಸಮಾಜ ಮುಖ್ಯ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಹಲ್ಲೆ ಮಾಡಬೇಕಾ? ಇಲ್ಲ ಈ ರೀತಿ ಹೊಡೆಯೋಂಥದ್ದಾಗಬೇಕಾ? ಇಲ್ಲ ತನ್ನ ಕುಟುಂಬನ ಬಿಟ್ಬಿಟ್ಟು ಬೀದಿಯಾಗಿ ರೌಡಿಗಳ ರೀತಿ, ಅವಿದ್ಯಾವಂತರ ರೀತಿ ಹೋಗಿ ಏಕಾಏಕಿ ಹಲ್ಲೆ ಮಾಡೋಂಥದ್ದು ಎಷ್ಟು ಸರಿ? ಸಮಾಜಘಾತಕ ಅಂತ ತಾವು ಮಾತಾಡ್ತಿರಲ್ಲ, ನೀವು ಮಾಡಿರೋಂಥ ಕೆಲಸ ಏನು? ಸಮಾಜಕ್ಕೆ ಹಿತ ಮಾಡೋಂಥ ಕೆಲಸನ ಹಲ್ಲೆ ಮಾಡೋಂಥದ್ದು, ಒಬ್ಬ ಮನುಷ್ಯನ ಮೇಲೆ ದಬ್ಬಾಳಿಕೆ ಮಾಡೋಂಥದ್ದು, ಹೊಡೆಯೋದು ಬಡಿಯೋದು. ನಾವು ಮಾಡಿದರೆ ಆರೋಗ್ಯದ ಕ್ಯಾಂಪ್ ಮಾಡಿ, ನಾವೇನೋ ಜನಗಳಿಗೆ ಸರಿ ದಾರಿಯಲ್ಲಿ ತೊಗೊಂಡೋಗೋಂಥ ಕೆಲಸ ಮಾಡಿ, ನಮ್ಮ ಕೈಲಾಗಿ ಸಹಾಯ ಮಾಡಿ ಒಂದು ಕಣ್ಣು ಆಪ್ರೇಷನ್ ಮಾಡಿಸಿದ್ವೋ, ಒಂದು ಗರ್ಭಕೋಶದ ಆಪ್ರೇಷನ್ ಮಾಡಿಸಿದ್ವೋ, ಇಲ್ಲ ಒಂದು ಕನ್ನಡಕ ಕೊಟ್ಟಿದ್ದೀವೋ, ಇಲ್ಲ ಒಂದು ಕಿವಿಗೆ ಮಿಷಿನ್ ಕೊಟ್ಟಿರ್ತೀವೋ, ನಾವೇನೋ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೀವಿ. ನೀವು ಕೊಡಿ. ನೀವು JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನೀವು ಮಾಡಿ, ಆರೋಗ್ಯದ ಕ್ಯಾಂಪ್ ಮಾಡಿ, ಪೆನ್ಷನ್ ಕ್ಯಾಂಪ್ ಮಾಡಿ, ಸಾರ್ವಜನಿಕರಿಗೆ ನೀವು ಚೇರ್ಮನ್ ಆಗಿದ್ದಂಥವ್ರು ನೀವು ಸಹಾಯ ಮಾಡಿ. ನೀವು ಅದು ಮಾಡಲ್ಲ, ಬರೀ ರಾಜಕೀಯ ಮಾಡ್ತೀರಿ. ಚುನಾವಣೆ ಬಂದರೆ ಗೆಲ್ಲಂಥದ್ದಾಗಬೇಕು ನಿಮಗೆ. ನಾವು ಕೊಟ್ಟರೆ, ನಾವು ಏನೋ ಹಸಿದಿರೋರಿಗೆ ಏನೋ ಆಹಾರದ ಕಿಟ್ ಕೊಟ್ಟರೆ ನಮ್ಮದು ಅಪಹಾಸ್ಯ. ನೀವು ಏನದು ಸ್ಕೂಟ್ರು ಏನೋ ಒಂದು ವೆಹಿಕಲ್ಸ್ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರಿನಾ? ನೀವು ಮಾಡ್ತಾ ಇರೋದೇನು? ನೀವೇನು ಹಂಗೆ ಬಂದಿಲ್ಲ? ನೀವು ಸಮಾಜ ಸೇವೆ ಮಾಡ್ಕೊಂಡೆ ತಾನೇ ನಿಮ್ಮ ನಾಯಕರು ಇವತ್ತು ಶಾಸಕರಾಗಿರೋಂಥದ್ದು. ರವಿಕುಮಾರ್ ಅವರು ಶಾಸಕರನ್ನ ಪಕ್ಕದಲ್ಲಿ ಇಟ್ಕೊಂಡು ನೀವು ಈ ರೀತಿ ಮಾತಾಡ್ತಿರಲ್ಲ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋಂಥವ್ರನ್ನ ನೀವೇನು ಮಾಡಿದ್ರಿ? ನೀನು ಪಂಚಾಯತಿ ಅಧ್ಯಕ್ಷನಾಗಿ ನೀವೇನು ಮಾಡಿದ್ದೀರಿ? ದೌರ್ಜನ್ಯ ಮಾಡೋದಾ? ಯಾವ ಕಾನೂನಲ್ಲಿದೆ ನಿಮಗೆ ದೌರ್ಜನ್ಯ ಮಾಡೋಂಥದ್ದು? ಯಾರು ಹೇಳ್ಕೊಟ್ಟಿದ್ದಾರೆ ನಿಮಗಿದು? ಇಲ್ಲ ನಿಮ್ಮ ನಾಯಕರು ಹೇಳಿದಾರಾ? ಸಮಾಜಕ್ಕೆ ಒಳ್ಳೇದು ಮಾಡೋಂಥದ್ದು ಏನು? ಸಮಾಜಮುಖಿಯಾಗಿ ಏನು ಮಾಡಬೇಕಂಥದ್ದು ನೀವು ಒಂದೊಳ್ಳೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಿ. ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಕಾದ್ರೆ ಸಮುದಾಯ ಭವನ ನಿರ್ಮಾಣ ಮಾಡಬೇಕಾದ್ರೆ ಅಂತ ಒಬ್ಬ ರೈತನ ಜಮೀನಲ್ಲಿ ನೀವು ಮಾಡೋಕ್ಕೆ ಕೊಟ್ಟಿದ್ದೀರಿ. ನಮ್ಮ ಗಮನಕ್ಕೆ ಬಂತದನ್ನು. ಆ ರೈತನ ವಿಶ್ವಾಸ ತೊಗೊಂಡು ಮಾಡಿ ಅಂತೇಳಿ ಅಲ್ಲಿನ ಪೊಲೀಸ್ ಇಲಾಖೆಗೂ ನಾವು ತಾಕೀತು ಮಾಡಿದ್ದೀವಿ, ತಹಶೀಲ್ದಾರ್ಗೂ ನಾವು ತಾಕೀತು ಮಾಡಿದ್ದೀವಿ. ಒಂದಿನ ಎರಡು ದಿನ ನಿಧಾನ ಆಗಲಿ, ಆ ರೈತನ ಕನ್ವಿನ್ಸ್ ಮಾಡಿಬಿಟ್ಟು
ಹಾಗಂತ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಆಗಲಿ, ಆ ಸಮುದಾಯ ಭವನ ಆಗೋದಾದ್ರೆ ನಮಗೂ ಸಂತೋಷ ಅಂಥೇಳಿ ಆ ಅಕ್ಕಿ ಪಿಕ್ಕಿ ಕಾಲೋನಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಸಹ ನಿಮ್ಮ ಅಭಿವೃದ್ಧಿಗೆ ನಾವು ಸಹ ಕೈ ಜೋಡಿಸಿರ್ತೀವಿ. ತಾವು ಅದನ್ನು ಅರ್ಥ ಮಾಡ್ಕೊಳ್ದೆ ಏನೋ ಒಂದು ರೀತಿ ತಮ್ಮ ವಿರುದ್ಧ ಏನೋ ಮಾಡ್ಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಕಾರ್ಯಕರ್ತರ ಮೇಲೆ ಇವೆಲ್ಲನೂ ಸಹ ನೀವು ದೌರ್ಜನ್ಯ ಮಾಡೋದು, ಇವೆಲ್ಲ ನಾವು ಅದೆಲ್ಲ ಒಳ್ಳೇದಲ್ಲ. ಅದೆಲ್ಲ ಈ ದೌರ್ಜನ್ಯಕ್ಕೆ ದಾರಿ ಇಲ್ಲ. ಅದಕ್ಕೆ ಇಲಾಖೆಯವರೇ ಉತ್ತರ ಕೊಡಬೇಕು. ಎಷ್ಟು ಅವಮಾನವಾಗಿ, ಎಷ್ಟು ಅಪಹಾಸ್ಯವಾಗಿ, ಎಷ್ಟು ದೌರ್ಜನ್ಯಯುತವಾಗಿ ಇವ್ರು ನಡ್ಕೊಂಡಿದ್ದಾರೆ ಅಂತೇಳಿ ಇಡೀ ಇವತ್ತಿನ ದಿನ ರಾಜ್ಯ ನೋಡೋಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈ ರೀತಿ ಕಾರ್ಯಕರ್ತರು JDS ಪಕ್ಷದಲ್ಲಿ ಸಕ್ರಿಯವಾಗಿದ್ದು ಗೂಂಡಾಗಿರಿ ಮಾಡಿಕೊಂಡು ಈ ದೌರ್ಜನ್ಯಗಳು ಮಾಡ್ತಾ ಇರೋಂಥದ್ದನ್ನು ನೋಡ್ತಾ ಇದೇ ಮೊದಲಲ್ಲ. ಇಡೀ ಪಂಚಾಯಿತಿ ಇದರಿಂದ ಭಯಭೀತರಾಗಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇರೋಂಥದ್ದು. ಯಾರು ಇದನ್ನ ಬಗ್ಗೆ ಏನಾದರೂ ಶಬ್ದ ಮಾಡಿದ್ರೆ ಆತನ ಬಗ್ಗೆ ಧ್ವನಿ ಎತ್ತಿದ್ರೆ ಆ ಧ್ವನಿ ಅಡಗಿಸೋಂಥ ಕೆಲಸ ಈತನ ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದ್ದಾನೆ. ಇದನ್ನು ಹತ್ತಿಕ್ಕಬೇಕು ಪೊಲೀಸ್ ಇಲಾಖೆಯವರು. ಈತನ ಮೇಲೆ ಕಾನೂನು ರೀತಿ ಸರಿಯಾದಂಥ ಕ್ರಮ ತಗೊಳ್ಬೇಕು. ಅವ್ರು ದೌರ್ಜನ್ಯ ಮಾಡಿರೋದಕ್ಕೆ ಜೀವಂತ ಸಾಕ್ಷಿ ಇವತ್ತು ನಮ್ಮ ವಸಂತ್ ಕುಮಾರ್ ಅವರು. ಇನ್ನೊಂದಷ್ಟು ವ್ಯಕ್ತಿಗಳನ್ನು ಸಹ ಈತ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತೇಳಿ ನಮ್ಮ ಗಮನದಲ್ಲಿದೆ. ಅದ್ರ ಬಗ್ಗೆ ನಾವು ಇಲಾಖೆಗೂ ಸಹ ಮಾಹಿತಿ ಕೊಡ್ತೀವಿ. ಇದ್ರ ಮೇಲೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಕಾನೂನು ಕ್ರಮ ಜರುಗಿಸಲಿ ಅಂತೇಳಿ ನಾನು ಮನವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.